ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸತಿ. ಆ ಸದ್ಗುರುವಿರಲಿ ಎಲ್ಲರ ಮಾನಸತಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪಡವಗೋಡು ಶೇಷಗಿರಿಪ್ಪನವರ ಮನೆಯ ಮಧ್ಯದಲ್ಲಿ ದೇವರಾಜೋಪಚಾರಗಳನ್ನು ಸ್ವೀಕರಿಸಿ ಅನುಗ್ರಹಿಸುತ್ತಿರುವಂತಹ ಎಲ್ಲ ದೇವತೆಗಳಿಗೆ ಮತ್ತು ಆ ದೇವರುಗಳನ್ನು ಕೊಟ್ಟ ಗುರುಗಳಿಗೆ, ಆದಿಗುರುಗಳಿಗೆ ಮೊದಲಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ನಾವು ನೀವೆಲ್ಲ ನಂಬಿದ ಗುರುಗಳು, ದೇವರುಗಳು ನಮ್ಮೆಲ್ಲರನ್ನೂ ಅನವರತ ಹರಸಲಿ, ನಾವು ದಾರಿ ತಪ್ಪದಂತೆ ಅಥವಾ ನಮಗೆ ದಾರಿ ಕಾಣದಂತೆ ಆಗಬಾರ್ದು, ದಾರಿ ತೋರಬೇಕು, ಹಾಗೆ ಅನುಗ್ರಹಿಸಲಿ ಎಂಬುದಾಗಿ ಮೊದಲಾಗಿ ಆಶೀರ್ವದಿಸ್ತೇವೆ. ಇದೊಂದು ಬಹು ಅಪೇಕ್ಷಿತವಾದ, ಬಹು ನಿರೀಕ್ಷಿತವಾದ ಒಂದು ಕಾರ್ಯಕ್ರಮ ಎರಡೂ ಕಡೆಯಿಂದ. ಈ ಕಾರ್ಯಕ್ರಮ ನಡೀಬೇಕು ಅಂತ ಈ ಮನೆಗೆ ಒಂದು ತೀವ್ರವಾದ ಅಪೇಕ್ಷೆ ಇತ್ತು. ಅದೇ ಬಗೆಯಲ್ಲಿ ನಾವು ಕೂಡ ಇಲ್ಲಿಗೆ ಬರುವುದನ್ನು ಅಪೇಕ್ಷೆ ಪಟ್ಟಿದ್ದು, ಇಷ್ಟಪಟ್ಟಿದ್ವು ನಾವು. ಹಾಗೆ ಒಂದು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ತಾ ಇದೆ. ನಿನ್ನೆ ಸಾಯಂಕಾಲ ನಾವಿಲ್ಲಿಗೆ ಒಂದು 5-6 ಗಂಟೆ ಸಮಯದಲ್ಲಿ, ಒಂದು 5 ಗಂಟೆ 5:15 ಸಮಯದಲ್ಲಿ ಇಲ್ಲಿಗೆ ಆಗಮಿಸಿದೆವು. ಎಂದಿನಂತೆ ಧೂಳಿ ಪೂಜೆಯ ಸಲುವಾಗಿ ಪೀಠಕ್ಕೆ ಬಂದವು. ಪೀಠಕ್ಕೆ ಬಂದಾಗ ಹಾಗೆ ಸುತ್ತ ಒಮ್ಮೆ ನೋಡಿದ್ವು, ಹಿಂದೆ ನೋಡಿದ್ವು, ಮೇಲೆ ನೋಡಿದ್ವು. ಅದ್ಭುತ ಅಂತ ಅನಿಸಿತ್ತು. ಒಂದು ಸಾರಿ ನಮಗೇನು ವೇದಿಕೆಗಳು ಹೊಸ್ತಲ್ಲ, ಮಂಟಪಗಳು ಹೊಸ್ತಲ್ಲ, ಅಲಂಕಾರಗಳು ಕೂಡ ಹೊಸ್ತಲ್ಲ. ಅದರಲ್ಲೇ ಮುಳುಗಿ ಹೇಳ್ತಾ ಇದ್ದದ್ರು ಕೂಡ ತಪ್ಪಿಲ್ಲ ಅಂತ. ಯಾಕೆಂದರೆ ಅಲಂಕಾರ ಎಲ್ಲ ಬಿಟ್ಟು ಇಲ್ಲಿ ಬಂದರೂ ಕೂಡ ನಿತ್ಯ ಏನಾದರೂ ಒಂದು ಅಲಂಕಾರ ಇದ್ದೇ ಇರ್ತದೆ. ಅಲಂಕಾರ ಇಲ್ಲದೇ ಇರುವಂಥ ದಿನಗಳೇ ಇರೋದಿಲ್ಲ ಅಂತ ತಪ್ಪಿಲ್ಲ ಅಂತ. ಹಾಗಾಗಿ ಅವೇನು ಹೊಸ್ತಲ್ಲ. ಆದರೆ ಅದು ಯಾಕೋ ಗೊತ್ತಿಲ್ಲ, ಈ ಶೃಂಗಾರ, ಈ ಅಲಂಕಾರ ಮನಸ್ಸಿಗೆ ತುಂಬ ಹಿತ ಅಂತ ಅನಿಸ್ತು. ಬಹಳ ಇಷ್ಟ ಆಯಿತು. ನಿಮಗೂ ಹಾಗೆ ಆಗಿರ್ಬೋದು. ಒಂದು ಅಪರೂಪದ ಅನುಭವವೇ ಹೋದದು ಅಂತ. ಈಗ ಈ ಬಣ್ಣಗಳಿರ್ಬೋದು, ಈ ಚಿತ್ರಗಳಿರ್ಬೋದು, ಈಗ ಇದಕ್ಕಿಂತ ಹೆಚ್ಚು ನಾವು ಖರ್ಚು ಮಾಡ್ಬೋದು, ಇದಕ್ಕಿಂತ ಬಹಳ ಹೆಚ್ಚು ಖರ್ಚು ಮಾಡ್ಬೋದು, ಬಹಳ ಹೆಚ್ಚು ಶ್ರಮವೂ ಪಡ್ಬೋದು. ಆದರೆ ಅವು ಹೊಂದಿಕೊಳ್ಬೇಕಲ್ಲ, ಒಂದಕ್ಕೊಂದು ಕೂಡಿ ಬರಬೇಕಲ್ಲ, ಕಳೆ ಬರಬೇಕಲ್ಲ. ಆ ಕಳೆ ಬರೋದು ಅದು ಬೇರೆಯ ರೀತಿಯಿರೋದು. ಅದು ಕೇವಲ ಹಣದಿಂದ ಕಳೆ ಬರೋದಿಲ್ಲ, ಕೇವಲ ಶ್ರಮದಿಂದಲೂ ಕೂಡ ಕಳೆ ಬರೋದಿಲ್ಲ. ಅದಕ್ಕೆ ಬೇರೆ ಕಾರಣಗಳಿರ್ತವೆ ಅಂತ ನೋಡಿ. ಆ ಬಣ್ಣಗಳು ಒಂದಕ್ಕೊಂದು ಎಷ್ಟು ಹೊಂದಿ ಶೋಭಿಸಿವೆ. ಅದರ ಹಿಂದೆ ಏನಿದೆಯಪ್ಪ ಅಂದರೆ, ಈ ಸೃಷ್ಟಿಯ ಹಿಂದೆ ಒಂದು ದೃಷ್ಟಿ ಇದೆ. ಆ ದೃಷ್ಟಿಯ ಹಿಂದೆ ಒಂದು ಒಳ್ಳೆ ಮನಸ್ಸಿದೆ. ಆ ಒಳ್ಳೆ ಮನಸ್ಸೇ ಇಂಥ ಸೃಷ್ಟಿಗೆ ಕಾರಣ ಆಗುವಂಥದ್ದು, ಬೇರೆ ಏನೂ ಅಲ್ಲ. ನಮ್ಮ ಉಪಾಧ್ಯಾಯರು ನಮಗೆ ಯಾವಾಗಲೂ ಅದನ್ನು ಹೇಳೋರು. ಅಂದರೆ ಮನಸ್ಸೇ ನಿರ್ಮಾಣ ಮಾಡೋದು, ಕೈಕಾಲುಗಳಲ್ಲ ಅಂತ ಅವ್ರು ಹೇಳ್ತಾ ಇರೋರು ಯಾವಾಗಲೂ. ಅವರು ಉದಾಹರಣೆಗೆ ಇದನ್ನು ತಗೊಳ್ಳೋರು, ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದವರು ಯಾರು ಅಂತ. ಅದಕ್ಕೆ ವಿಶ್ವೇಶ್ವರಯ್ಯ ಅಂತ ಆದರೂ ಕೂಡ ಉತ್ತರ ಹೇಳ್ತಾ ಇರ್ತಾನೆ. ಆದರೆ ನಿಜವಾಗಿ ಕಟ್ಟಿದ್ಯಾರು? ಯಾರು ಅಲ್ಲಿ ಕೂಲಿ ಮಾಡುವಂಥವ್ರು,
ಕೆಲಸ ಮಾಡೋವಂಥವ್ರು, ಮೇಸ್ತ್ರಿಗಳು ಮತ್ತೊಬ್ಬರು, ಅವ್ರು ತಾನೇ ಕಟ್ಟಿದ್ದು. ಅವ್ರ ಹೆಸರು ಯಾರು ಯಾಕೆ ಹೇಳೋದಿಲ್ಲ? ನಿಜವಾಗ್ಲೂ ಕಟ್ಟಿದ್ದು ಅವರೇ ಹೋದುತ್ತಾನೆ ಅಂತ. ಕಟ್ಟಿದ್ದವರಾದರೂ ಮನಸ್ಸು ಯಾರಿದ್ದು? ಯಾರ ಹೃದಯದಲ್ಲಿ ಮೊದಲು ಆ ಕನ್ನಂಬಾಡಿ ಕಟ್ಟಿ ನಿರ್ಮಾಣ ಆಯಿತು ಅಂತ ಆ ಪ್ರಶ್ನೆ ಮೊದಲು ಬರಬೇಕು ಅಂತ. ಯಾರ ಹೃದಯದಲ್ಲಿ ಮೊದಲು ನಿರ್ಮಾಣ ಆಯಿತು, ಆ ಹೃದಯದ ನಿರ್ಮಾಣದ ನಂತರವೇ ಅದು ಬಹಿರಂಗಕ್ಕೆ ಬರೋವಂಥದ್ದು. ಈ ಪೂಜೆ ಮಾಡುವಾಗ ಪೂಜೆಯಲ್ಲಿ ಒಂದು ಕಡೆ ಆ ಮಾತು ಬರ್ತದೆ, ಮೊದಲು ಹೃದಯಾಗವನ್ನು ಮಾಡು ಅಂತ. ಹೃದಯದಲ್ಲಿ ಮೊದಲು ಪೂಜೆ ಮಾಡು, ಆಮೇಲೆ ಬಾಹ್ಯತ್ವಾಂ ಸಮ್ಯಗರ್ಚಯೇ. ಪೂಜೆ ಮಾಡುವಾಗ ಬರೇ ಗಂಟೆ ತಟ್ಟೆ ಅಕ್ಷತೆ ಇದರಿಂದ ಪೂಜೆ ಆಗೋದಿಲ್ಲ ಅಂತ. ಮೊದಲು ಹೃದಯಾಗಂತೂ ನಮ್ಮ ಹೃದಯದಿಂದ ಪೂಜೆ ಮಾಡಬೇಕು ಮೊದಲು, ಆಮೇಲೆ ಬಾಹ್ಯತ್ವಾಂ ಸಮ್ಯಗರ್ಚಯೇ, ಬಾಹ್ಯವಾಗಿ ಕೂಡ ಪೂಜೆ ಮಾಡಬೇಕು. ಉಳಿದವ್ರ ಮೇಲೆ ಪರಿಣಾಮ ಆಗಬೇಕಲ್ಲ, ಅವನವನಿಗೆ ಅದು ಸಾಲ್ತಾನೆ. ಹಾಗೆ ಮೊದಲು ಅಂತರಂಗದಲ್ಲಿ ಯಾವುದು ಏರ್ಪಡ್ತದೋ ಅದು ತಾನೇ ಆಮೇಲೆ ಬಹಿರಂಗಕ್ಕೆ ಬರುವಂಥದ್ದು. ಯಾವುದೇ ಆದರೂ ಕೂಡ ಒಂದು ಸಿಟ್ಟು ಬಂತು ಅಂದರೆ ಮೊದಲೆಲ್ಲಿ ಬರ್ತದೆ? ಅದು ಅಂತರಂಗದಲ್ಲಿ ಬರ್ತದೆ ಮೊದಲು. ಆಮೇಲೆ ಮುಖ ಕೆಂಪಾಗ್ಬೋದು, ನಾವು ಒಬಡುಗಚ್ಚಬೋದು, ಮುಷ್ಟಿ ಬಿಗಿಬೋದು, ಕಣ್ಣು ಕೆಂಪಾಗ್ಬೋದು, ಆಮೇಲೆ ಆಗ್ಬೋದು, ದೊಡ್ಡ ದೊಡ್ಡ ಶಬ್ದಗಳು ಬರ್ಬೋದು. ಅದೆಲ್ಲ ನಂತರದ್ದು ಬಹಿರಂಗದ್ದು. ಮೊದಲಲ್ಲಿ ಬಂತದ್ದು ಅಂದರೆ ಅಂತರಂಗದಲ್ಲಿ ಬಂತದ್ದು ಅಂತ. ಸುಂದರವಾದ ಭಾವಗಳು ಕೂಡ ಹಾಗೆ. ಒಂದು ಪ್ರೀತಿ ಉಕ್ಕಿದ್ರೆ, ಒಂದು ದಯೆ ಉಕ್ಕಿದ್ರೆ ಒಳಗೆ ಮೊದಲು ಉಕ್ಕುವಂಥದ್ದು ಅಂತ, ಆಮೇಲೆ ಅದು ಕಣ್ಣೀರಾಗಿ ಬರ್ಬೋದು. ಅಥವಾ ಒಂದು ಪ್ರೀತಿಯಿಂದ ಬೆನ್ನ ಮೇಲೆ ಕೈ ಇಡ್ಬೋದು, ಆಮೇಲೆ ಬರ್ಬೋದು ಅದು ಅಂತ. ಹಾಗೆ ಎಲ್ಲಕ್ಕೂ ಮನಸ್ಸೇ ಮೂಲ ನೋಡಿ. ನಮ್ಮ ಮನಸ್ಸು ಹೇಗಿದೆಯೋ ನಮ್ಮ ಜೀವನ ಹಾಗಿರ್ತದೆ, ನಮ್ಮ ಮನಸ್ಸು ಹೇಗಿದೆಯೋ ನಮ್ಮ ಮನೆ ಹಾಗಿರ್ತದೆ, ನಮ್ಮ ಸುತ್ತಮುತ್ತಲ ವಾತಾವರಣ ಆಗಿರ್ತದೆ. ನಾವು ಗಮನಿಸಿದ್ದದನ್ನು ಅಂತ, ಈ ಸೌಂದರ್ಯದ ಹಿಂದೆ ಒಂದು ಮನಸ್ಸಿನ ಸೌಂದರ್ಯ ಇದೆ, ಅಂತರಂಗ ಸೌಂದರ್ಯ ಇದೆ. ಅಲ್ಲಿ ಗುರುವಿನ ಆರಾಧನೆ ಇದೆ. ಅಲ್ಲಿ ಗುರುವಿನ ಬಗ್ಗೆ ಎಷ್ಟು ಭಕ್ತಿ ಇದೆಯೋ ಅಷ್ಟೇ ಪ್ರೀತಿ ಇದೆ, ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಭಕ್ತಿ ಇದೆ, ಎರಡು ಸೇರ್ಕೊಂಡಿದೆ ಅಲ್ಲಿ. ಶಾಸ್ತ್ರ ಅದನ್ನು ಬೇರೆ ಅಂತ ಹೇಳೋದಿಲ್ಲ. ಪ್ರೀತಿಗೆ ಅದು ನೀವು ದೇವರಲ್ಲಿ ಇಟ್ಟರೆ ಭಕ್ತಿ ಅಂತ ಹೆಸರು, ಗುರುವಿನಲ್ಲಿ ಇಟ್ಟರೆ ಭಕ್ತಿ ಅಂತ ಹೆಸರು. ಅದು ಪ್ರೀತಿಯ ಬೇರೇನೂ ಅಲ್ಲ ಅಂತಲೇ ನಾರದ ಭಕ್ತಿ ಸೂತ್ರ ಹೇಳುವಂಥದ್ದು. ಅದು ಬೇರೆ ಅಲ್ಲ, ಅದೇನು. ಅದೆರಡು ಬೆರೆತಂತಹ ತುಂಬ ಸುಂದರವಾದ ಮನಸ್ಸು ಈ ಸೃಷ್ಟಿಗೆ ಕಾರಣ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಕಳೆ ಬರುವಂಥದ್ದು ಅಂತ. ಒಂದು 80 ವರ್ಷದ ಅಜ್ಜಿ ಅಂತ ತಗೊಳ್ಳಿ ನೀವು, 80-90 ವರ್ಷದ ಅಜ್ಜಿ ಅಂತ, ಬಾಯಲ್ಲಿ ಒಂದು ಹಲ್ಲಿಲ್ಲ, ಅವಳು ಪ್ರೀತಿಯಿಂದ ನಕ್ಕರೆ ತುಂಬ ಶೋಭೆಯಾಗಿ ಕಾಣ್ತದೆ ಅದು ಅಂತ. ಅದೇನು ವಿಕಾರ ಕಾಣಿಸೋದಿಲ್ಲ ಅಂತ. ಈಗಿನ ಕಾಲದ ಅಥವಾ ಯಾವುದೇ ಕಾಲದ ಸೌಂದರ್ಯದ ಒಂದು ಪ್ಯಾರಾಮೀಟರ್ಸ್ ಇದೆಯಲ್ಲ, ಆ ಪ್ರಕಾರ ಇಲ್ಲ ಪಾಪ ಅವಳು, ಅದು ಯಾವುದೂ ಇಲ್ಲ ಅವಳಿದ್ದು. ಆದರೆ ಅವಳು ತುಂಬ ಪ್ರೀತಿಯಿಂದ ನಕ್ಕರೆ ಶೋಭಿಸ್ತಾಳೆ ಅವಳು. ಕಾರಣ ಏನಂದರೆ ಆ ಮನಸ್ಸು ಅಂತ, ಒಳಗಿರೋ ಮನಸ್ಸು ಇದೆಯಲ್ಲ, ಅದು ಅರಳುವಂಥದ್ದು ಮುಖದಲ್ಲಿ, ಅದೇ ಕಾರಣ ಅದಕ್ಕೆ. ಹಾಗಾಗಿ ನಾವು ಅದನ್ನು ಗಮನಿಸಿರುವಂಥದ್ದು ನೋಡಿ. ನೀವು ಹೇಳಿದ್ವಿ ಈ ಬಣ್ಣಗಳು ಒಂದಕ್ಕೊಂದು ಹೊಂದಿಕೊಳ್ಳಬೇಕು, ಆಗಲೇ ಚೆಂದ ಕಾಣೋದು. ಒಂದು ಚಂದದ ಬಣ್ಣಗಳೇ ಆದರೂ ಕೂಡ ಒಂದಕ್ಕೊಂದು ಹೊಂದಿಕೊಳ್ಳದೆ ಹೋದರೆ ಏನೇನೂ ಚೆಂದ ಕಾಣಿಸೋದಿಲ್ಲ. ಅವು ಹೊಂದಿಕೊಳ್ಳುವಂಥದ್ದು ತುಂಬ ಮುಖ್ಯ. ಅಕ್ಕಪಕ್ಕ ಇದು ಶೋಭಿಸ್ಬೇಕು ಅವು ಅಂತ. ಹಾಗೆ ಜೀವನದಲ್ಲಿ ಅನೇಕ ಸಂಗತಿಗಳು ಒಟ್ಟಿಗಿದ್ದು ಶೋಭಿಸ್ತವೆ ಅಂತ. ಅವು ಒಟ್ಟಿಗಿದ್ರೆ ಚೆಂದ ಅಂತ. ಈ ಗಂಡ ಹೆಂಡತಿ ಒಟ್ಟಿಗಿದ್ರೆ ಚೆಂದ, ತಂದೆ ಮಕ್ಕಳು ಒಟ್ಟಿಗಿರಬೇಕು, ಸ್ನೇಹಿತರು ಒಟ್ಟಿಗಿರಬೇಕು ಅಂತ. ಈಗ ಕೃಷಿಕ ಮತ್ತು ಆ ತೋಟ, ಅವು ಎರಡಕ್ಕೂ ದೀರ್ಘ ವಿರಹ ಏರ್ಪಟ್ಟರೆ ಏನಾಗ್ತದೆ ಮುಂದೆ ಕತೆ? ತೋಟ ಏನಾಗ್ಬೋದು, ಆ ಕೃಷಿಕ ಏನಾಗ್ಬೋದು? ಪ್ರತ್ಯೇಕ ಹೇಳಬೇಕಾಗೇ ಇಲ್ಲ. ಹಾಗೆ ಈ ಗುರು ಶಿಷ್ಯ ಎನ್ನುವಂಥದ್ದು ಎರಡೂ ಇದೆಯಲ್ಲ, ಅದು ಒಂದರ ಪಕ್ಕದಲ್ಲಿ ಒಂದು ಹೊಂದಿಕೊಳ್ಳುವ ಬಣ್ಣಗಳು ಅವು. ಈ ಶಿಷ್ಯರು ಹೇಳಿದ ಗುರುವಿಗೆ ಶೋಭೆ ಇಲ್ಲ, ಗುರು ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಶಿಷ್ಯರು ಇದ್ರೆ ತಾನೆ ಗುರು ಅಂತ ಅನ್ಸ್ಕೊಳ್ಳುವಂಥದ್ದು ಅಂತ. ಹಾಗೆ ಶಿಷ್ಯರಿಗೂ ಅಷ್ಟೇ, ಗುರುವಿಲ್ಲದಿದ್ದರೆ ಕಣ್ಣಿಲ್ಲ, ದಿಕ್ಕಿಲ್ಲ, ಬದುಕಿಗೆ ಮುಂದಿನ ದಾರಿಯೇ ಇಲ್ಲ. ಗುರು ಹೊರಗಿನಿಂದ ಇರ್ಬೋದು, ಒಳಗಿನಿಂದ ಇರ್ಬೋದು, ಆ ತತ್ವ ಒಂದು ಬೇಕೇ ಬೇಕು. ಅದು ಇಲ್ಲದಿದ್ದರೆ ಮುಂದಿನ ದಾರಿಯೇ ಗೋಚರಿಸೋದಿಲ್ಲ. ಗುರುವಿನ ಆಗ್ರಹದ ಮೊಟ್ಟ ಮೊದಲ ಪರಿಣಾಮ ಅದು, ಸರಿಯಾದ ದಾರಿ ಗೋಚರಿಸದೆ ಹೋಗುವಂಥದ್ದು. ಅದಕ್ಕಿಂತ ದೊಡ್ಡ ಶಾಪ ಬೇರೆ ಏನೂ ಇಲ್ಲ. ನಮಗೆ ನಾವೇ ಅರ್ಥ ಆಗದೆ ಹೋದರೆ ಅದೇ ದೊಡ್ಡ ಶಾಪ ನಮಗೆ. ಅದಕ್ಕಿಂತ ದೊಡ್ಡ ಶಾಪ ಬೇರೆ ಏನೂ ಇಲ್ಲ. ಹನುಮಂತ ಚಿಕ್ಕ ವಯಸ್ಸಿನಲ್ಲಿ ತುಂಬ ಕೀಟ್ಲೆ ಮಾಡ್ತಾ ಇದ್ದಂತೆ. ಋಷಿ ಮುನಿಗಳಿಗೆಲ್ಲ ಅಸಾಧ್ಯವಾದ ಕೀಟಲೆ ಮಾಡ್ತಾ ಇದ್ದಂತೆ, ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈಗಲೂ ಹಳೆ ಭಾಷೆಯಲ್ಲಿದೆ, ಲೂಟಿ ಹನುಮಂತ ಅಂತ ಈಗೆಲ್ಲ ಭಾಷೆ ಇದೆ. ಈಗಲೂ ಕೂಡ ಮಕ್ಕಳು ತುಂಬ ಲೂಟಿ ಮಾಡಿದ್ರೆ ಹನುಮಂತ ಅಂತ ಹೇಳುವಂಥ ಪದ್ಧತಿ ಇದೆ ನೋಡಿ ಅಂತ. ಅಂದರೆ ಉದಾಹರಣೆ ಆಗುವ ಪ್ರಮಾಣದಲ್ಲಿ ಅವನು ಲೂಟಿ ಮಾಡ್ತಿದ್ದಂತೆ ಹನುಮಂತ ಚಿಕ್ಕ ವಯಸ್ಸಿನಲ್ಲಿ. ಅವನಿಗೆ ಪಾಪ ಮಕ್ಕಳಾಟಿಗೆ, ಆದರೆ ಋಷಿಗಳಿಗೆ ಅವ್ರ ಜೀವನದ ಪ್ರಶ್ನೆ ಆಗಿಬಿಡ್ತದೆ ಅಂತ. ಹಾಗಾಗಿ ಅವರೆಲ್ಲ ಸೇರಿ ಒಂದು ಶಾಪ ಕೊಟ್ರಂತೆ.
ಎಲ್ಲ ಸೇರಿ ಸಾಮೂಹಿಕವಾಗಿ ಸೇರಿದ್ಯಾಕೆ ಅಂದರೆ ಶಾಪ ಕೊಡುವಂಥ ವ್ಯಕ್ತಿತ್ವ ಅಲ್ಲ ಅದು. ಮುಂದೆ ತುಂಬ ಒಳ್ಳೊಳ್ಳೆ ಕೆಲಸಗಳಾಗಬೇಕಾಗಿದೆ ಆ ವ್ಯಕ್ತಿತ್ವದಿಂದ. ಅದೆಲ್ಲ ಹಾಳಾಗುವಂತೆ ಶಾಪ ಕೊಡುವಾಗಿಲ್ಲ, ಕೊಡದೇ ಇರುವಂತೆಯೂ ಇಲ್ಲ, ಉಪಾಯವೇ ಇಲ್ಲ. ಕೊನೆಗೆ ಅವರು ಭಾಳ ಚಿಂತನೆ ಮಾಡಿ ಒಂದು ಶಾಪ ಕೊಟ್ಟರಂತೆ. ಶಾಪ ಕೊಟ್ಟಿದ್ದೇನು ಅಂದರೆ ನಿನಗೆ ನೀನೇ ಮರೆತು ಹೋಗಲಿ ಅಂತ, ನಿನ್ನ ಶಕ್ತಿಯೇ ನಿನಗೆ ಮರೆತು ಹೋಗಲಿ, ನಿನಗೆ ಗೊತ್ತಾಗದೇ ಇರಲಿ ಅಂತ. ಎಲ್ಲಿವರೆಗೆ ಅಂದರೆ ರಾಮ ಸಮಾಗಮ ಆಗುವವರಿಗೆ, ರಾಮ ಮತ್ತು ನಿನ್ನ ಸಮಾಗಮ, ಅಲ್ಲಿಂದ ಮುಂದೆ ಅವನೆಲ್ಲ ಕಾರ್ಯಗಳಿರುವಂಥದ್ದು, ಅಲ್ಲಿವರೆಗೆ ನಿನಗೆ ನೀನು ಯಾರು ಅಂತ ಮರೆತು ಹೋಗಲಿ. ಭಾರಿ ಚಂದದ ಶಾಪ ಅದು. ಹನುಮಂತನಿಗೆ ಬಾಹ್ಯವಾಗಿ ನೋಡಿದರೆ ಯಾವುದೇ ಹಾನಿಯನ್ನು ಮಾಡಲಿಲ್ಲ ಅವರು. ಈ ಅಂಗ ಆಕಾರ ಅವನ ವ್ಯವಸ್ಥೆಯಲ್ಲಿ ಎಲ್ಲಿ ಊನ ಮಾಡಲಿಲ್ಲ. ಒಂದು ಚಿಕ್ಕ ಸಂಗತಿ ಏನಂದರೆ ಒಂದು ಮರವು ಅಷ್ಟೇ ಮರೆತು ಹೋಯ್ತು, ತನಗೆ ಶಕ್ತಿ ಇದೆ ಅಂತಲೇ ಮರೆತು ಹೋಯ್ತು ಅಂತ. ಅದರ ಪರಿಣಾಮ ಏನಂದರೆ ವಾಲಿ ಸುಗ್ರೀವನ ಅಟ್ಸ್ಕೊಂಡು ಬರುವಾಗ ಸುಗ್ರೀವನ ಜೊತೆಯಲ್ಲಿ ಹನುಮಂತನೂ ಓಡಿದ್ನಂತೆ. ಅವನಿಗೆ ಗೊತ್ತಿಲ್ಲ ಅಂತ, ತಿರುಗಿ ನಿಲ್ಬಹುದು ತಾನು, ತನಗೆ ಕಲ್ಪನೆ ಇಲ್ಲ ಆ ಕಾಲದಲ್ಲಿ ಅಂತ. ಜೊತೆಯಲ್ಲಿ ಅವನು ಕೂಡ ಓಡಿದ್ದಾನೆ ಅಂತ. ಆದರೆ ರಾಮನ ಸಮಾಗಮ ಆದಮೇಲೆ ಜಾಂಬವಂತ ಅವನ ಶಕ್ತಿಯನ್ನು ಎತ್ತಿ ಹೇಳಿದ ಮೇಲೆ ಮೊದಲು ಹೇಳಿದ್ದು ಪ್ರಯೋಜನ ಆಗ್ತಿರ್ಲಿಲ್ಲ ಅದು. ಆ ಸಂದರ್ಭ ಬಂದಾಗ ಅವನಿಗೆ ತನ್ನ ಶಕ್ತಿ ಅರಿವಾಯ್ತು ನೋಡಿ ಅಂತ. ಅರಿವು ಮರಿವಿನಲ್ಲಿ ಎಂಥ ದೊಡ್ಡ ವ್ಯತ್ಯಾಸ ಬರ್ತದೆ ಅಂದರೆ ಆ ಹನುಮಂತನ ಹಿಂದಿನ ಜೀವನ ಮುಂದಿನ ಜೀವನ ನೋಡಿ ಎಷ್ಟು ವ್ಯತ್ಯಾಸ ಬರ್ತದೆ ಅದೆರಡರಲ್ಲಿ ಅಂತ. ಗುರುವಿನ ಅನುಗ್ರಹ ಇದ್ದರೆ ಅರಿವು ದೊರೆಯುವಂಥದ್ದು, ಅದಿಲ್ಲದಿದ್ದರೆ ಮರೆತು ಹೋಗ್ತದೆ ಅಂತ. ತಾನು ಯಾರು, ತಾನೇನು, ತಾನು ಎಲ್ಲಿಗೂ ಹೋಗಬೇಕಾದವನು, ಹೇಗಿರಬೇಕಾದವನು ಎನ್ನುವುದೇ ಮರೆತು ಹೋಗ್ತದೆ. ಅದೇ ಅದರ ಲಕ್ಷಣ, ಗುರುವಿನ ಅನುಗ್ರಹ ಆಗಲಿಲ್ಲ ಅನ್ನೋದರ ಲಕ್ಷಣ ಅದು ಅಂತ. ಹಾಗಾಗಿ ಶಿಷ್ಯರಿಗೂ ಗುರು ಬೇಕು, ಗುರುವಿಗೂ ಶಿಷ್ಯರು ಬೇಕು. ಇದು ಪರಸ್ಪರ, ಇದು ಅದಿಲ್ಲದೆ ಇದಿಲ್ಲ. ಗುರು ಇರ್ಬೋದು, ಶಿಷ್ಯರಿಲ್ಲದಿದ್ರೂ ಕೂಡ ಗುರುವಾಗಿರೋದಿಲ್ಲ. ಒಂದು ಸಂತನಾಗಿರ್ಬೋದು, ಗುರುವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಶಿಷ್ಯರು ಕೂಡ ಇರ್ಬೋದು ಗುರುವಿಲ್ಲದಿದ್ದರೆ, ಆದರೆ ಅವ್ರಿಗೆ ಕಣ್ಣಿರೋದಿಲ್ಲ, ಅವ್ರ ಬದುಕಿಗೆ ದಿಕ್ಕಿರೋದಿಲ್ಲ ಅಂತ. ಹೀಗಾಗಿ ಇದೆರಡನ್ನೂ ನಮ್ಮ ಪೂರ್ವಜರು ಕೂಡಿಸಿದ್ರು ಅಂತ, ಒಟ್ಟಿಗೆ ಇರಬೇಕು ಅದು ಅಂತ. ತುಂಬ ಸಂತೋಷ ಏನಂದರೆ ನಮ್ಮ ವ್ಯವಸ್ಥೆ ಇದೆಯಲ್ಲ, ನಮ್ಮ ಮಠ, ನಮ್ಮ ಸಮಾಜ, ನಮ್ಮ ಶಿಷ್ಯವರ್ಗ, ಇದರಲ್ಲಿ ಈ ಬಾಂಧವ್ಯ ತುಂಬ ಗಾಢ ಅಂತ. ಗುರು ಶಿಷ್ಯ ಬಾಂಧವ್ಯ ಇದೆಯಲ್ಲ, ಇದು ಬೇರೆ ಮಠಗಳ ಹಾಗಲ್ಲ. ಅಲ್ಲಿಯೂ ಇದೆ, ಇಲ್ಲ ಅಂತಲ್ಲ. ಆದರೆ ಈ ಪರಿಯ ಆತ್ಮೀಯತೆ ಇದೆಯಲ್ಲ, ಒಂದು ಮನೆಯೊಳಗೆ ಹಿರಿಯರನ್ನು ಹೇಗೆ ನೋಡ್ತಾರೋ ಹಾಗೆ ಗುರುಗಳನ್ನು ನೋಡ್ತಾರೆ, ತಾಯಿಯನ್ನು ಹೇಗೆ ನೋಡ್ತಾರೋ ಹಾಗೆ ಗುರುಗಳನ್ನು ನೋಡ್ತಾರೆ, ತಂದೆಯನ್ನು ಹೇಗೆ ನೋಡ್ತಾರೋ ಹಾಗೆ ಗುರುಗಳನ್ನು ನೋಡ್ತಾರೆ ಇಲ್ಲಿ ಅಂತ. ಅದೇ ರೀತಿಯಲ್ಲಿ ಬಂದು ತಮ್ಮ ಕಷ್ಟಗಳನ್ನ ಹೇಳ್ಕೊಡ್ತಾರೆ, ರಹಸ್ಯಗಳನ್ನ ಹೇಳ್ಕೊಡ್ತಾರೆ, ಎಲ್ಲವನ್ನೂ ಕೂಡ ತೋಡ್ಕೊಡ್ತಾರೆ ಇಲ್ಲಿ. ಬಾಂಧವ್ಯ ನಡೆಯೋದೇ ಹಾಗೆ. ಈಗ ಅಪರೂಪಕ್ಕೆ ಗುರುಗಳು ಮನೆಗೆ ಬರೋದೇ ಹೋದಾದರೂ ಕೂಡ ಮನೆಯವರೆಲ್ಲ ಅನ್ನೋ ಭಾವ ಇರೋದೇ ಇಲ್ಲ ಅಲ್ಲಿ. ಇಡೀ ಮನೆ ಬಿಟ್ಕೊಡ್ತಾರೆ ಆ ಸಮಯದಲ್ಲಿ ತುಂಬ ಪ್ರೀತಿಯಿಂದ. ಇದೊಂದು ಸಂದರ್ಭ ಹೊರತುಪಡಿಸಿದರೆ ಇನ್ಯಾವುದೋ ಸಂದರ್ಭದಲ್ಲಿ ಬಂದು ಕೇಳಲಿ, ಮನೆ ಬಿಟ್ಕೊಡಿ ಅಂತ ಕೇಳಲಿ, ನೋಡಿ ಆಮೇಲೆ ಪರಿಣಾಮ ನೋಡಲಿ ಏನಾಗ್ತದೆ ಅಂತ. 1 ಇಂಚು ಬಿಟ್ಕೊಡಿ ಅಂತ ಕೇಳಲಿ ಅಂತ, ಅದು ಸುಪ್ರೀಂ ಕೋರ್ಟಲ್ಲೇ ನಡೀತದೆ ಆ 1 ಇಂಚು, ಅಂಥ ಪರಿಸ್ಥಿತಿ ಇದೆ ಅಂತ. ಆದರೆ ಸಂಸ್ಥಾನ ಮನೆಗೆ ಬಂದರು ಅಂದರೆ ಇಡೀ ಮನೆ ಬಿಟ್ಟುಕೊಟ್ಟು ಹೊರಗೆಲ್ಲ ಇರ್ತಾರೆ. ಆ ಕೆಲವಾರು ದಿನಗಳ ಕಾಲ ಇರುವಷ್ಟು ಸಮಯವೂ ಕೂಡ ಭಾರಿ ಖುಷಿಯಿಂದ, ಏನು ಬೇಜಾರು ಮಾಡ್ಕೊಂಡಲ್ಲ ಅಂತ, ಸಂತೋಷವಾಗಿ ಆ ಮನೇಲಿ ಏನೇನು ಬೆಲೆ ಬೇಡ ಅಂತ ವಸ್ತುಗಳಿದೆ, ಮತ್ತೊಂದು ಎಲ್ಲ ಇದೆ, ಅದು ಏನು ಚಿಂತೆ ಇಲ್ಲ. ಇಲ್ಲಿವರೆಗೂ ಇಷ್ಟು ವರ್ಷದ ನಮ್ಮ ಚರಿತ್ರೆಯನ್ನು ನೋಡ್ತೇವಲ್ಲ ನಾವು, ಒಂದು ಸಣ್ಣ ಅಳುಕು ಚಿಂತೆಯನ್ನು ನಾವು ಎಲ್ಲೂ ಕಂಡಿಲ್ಲ ಅಂತ, ಇಲ್ಲಿ ತನಕ ಕಂಡಿಲ್ಲ ಅಂತ. ಅದೇನು ತೋರಿಸ್ತದೆ ಅಂದರೆ ಬೇರೆಯವರು ಒಂದು ಭಾವನೆ ಇಲ್ಲ ಅಂತ. ಆ ರೀತಿ ಸಮಾಜ ಗುರುವನ್ನು ನೋಡಿಲ್ಲ ಅಂತ. ಅದು ತಮ್ಮದೇ ಒಂದು ಭಾಗ ಎನ್ನುವ ಭಾವದಲ್ಲಿ, ಮುಖ್ಯವಾದ ಭಾಗ ಎನ್ನುವ ಭಾವದಲ್ಲಿ, ತಮ್ಮ ಹೃದಯ ಎಂಬಂತೆ ಸಮಾಜ ಗುರುಪೀಠವನ್ನು ನೋಡಿದ್ದೇ ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಹೊರತು ಬೇರೆ ಏನೂ ಅಲ್ಲ. ಇಲ್ಲಿದ್ದರೆ ಆ ಭಾವ ಹೇಗೆ ಬರೋಕ್ಕೆ ಸಾಧ್ಯ ಅಂತ. ಇಲ್ಲಿ ತುಂಬ ವಿಶೇಷವಾಗಿದೆ ಅದು, ಈ ಮನೆಯಲ್ಲಿ ತುಂಬ ವಿಶೇಷವಾಗಿದೆ ಅದು, ಆ ಭಾವ ಅದು ಅಂತ. ನಾವು ಆಗಲೇ ನಿಮಗೆ ಒಂದು ಮಾತನ್ನು ಹೇಳಿದ್ವು. ಅದೇನೆಂದರೆ ಬೇರೆ ಮಠಗಳು ಕೂಡ ಇದೆ, ಬೇರೆ ಮಠಗಳು ತುಂಬ ಭವ್ಯ ಪರಂಪರೆ ಇರ್ತಕ್ಕಂಥ ಮಠಗಳಿದೆ, ಅಲ್ಲೂ ಅನೇಕ ತಪಸ್ಸುಗಳೆಲ್ಲ ಆಗೋಗಿರ್ತಕ್ಕಂಥ ಮಠಗಳಿದೆ. ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ನಾವು ಭ್ರಮೆಗೆ ಒಳಗಾಗಬಾರ್ದು. ಮಠ ಅಂದ್ರೆ ನಮ್ದು ಒಂದೇ, ಒಳ್ಳೆ ಕೆಲಸ ಮಾಡಿದವರು ನಾವು ಮಾತ್ರ, ಹಾಗೆಲ್ಲ ಏನೂ ಇಲ್ಲ. ಅಲ್ಲೂ ಬೇಕಾದಷ್ಟು ಒಳ್ಳೆ ಆಗ್ತಾನೆ ಬಂದಿದೆ ಖಂಡಿತ. ಆದರೆ ಈ ಆಯಾಮ ಇದೆಯಲ್ಲ, ಅದು ಅಪರೂಪ ಬೇರೆ ಕಡೆಗೆ. ಈ ಗುರು ಶಿಷ್ಯ ಬಾಂಧವ್ಯ ತುಂಬ ಅಪರೂಪ. ದೊಡ್ಡ ದೊಡ್ಡ ಮಠಗಳಿದೆ. ದೊಡ್ಡ ದೊಡ್ಡ ಮಠಗಳು ಅಂದರೆ ಒಂದೊಂದು ಅವಕ್ಕೆ ಲಕ್ಷಾಂತರ ಕುಟುಂಬಗಳ ಶಿಷ್ಯತ್ವ ಇರ್ಬೋದು ಅವರಿಗೆ, ಅಷ್ಟು ದೊಡ್ಡ ಮಠಗಳಿದೆ. ಇನ್ನೂ ದೊಡ್ಡದಾದಾಗ ಬರೋ ಸಮಸ್ಯೆ ಏನು ಅಂದರೆ ಅವ್ರು ಹತ್ತಿರ ಆಗೋಕ್ಕಾಗೋದಿಲ್ಲ. ಇನ್ನೂ ವಿಸ್ತಾರ ಆಗಿಬಿಟ್ರೆ ಈ ಮಠ, ಈ ನಮ್ಮದು ಭಾಳ ಹದದಲ್ಲಿದೆ ನಮ್ಮ ಮಠ ಅಂತ.
ಇನ್ನೂ ತುಂಬ ಚಿಕ್ಕದಾದರೆ ಅದಕ್ಕೆ ಅದು ಅಸ್ತಿತ್ವ ತುಂಬ ಚಿಕ್ಕದಾಗ್ತದೆ. ಅದಕ್ಕೆ ಇನ್ನೂ ತುಂಬ ದೊಡ್ಡದಾದರೆ, ಶಿಷ್ಯವರ್ಗ ಇನ್ನೂ ಬಹಳ ದೊಡ್ಡದಾದರೆ ಈ ವಾತಾವರಣ ಬರೋಕ್ಕೆ ಸಾಧ್ಯ ಇಲ್ಲ. ಹೆಸರು ಹಿಡಿದು ಮಾತಾಡ್ಸೋಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಕುಟುಂಬದ ಕಷ್ಟ ಸುಖ ವಿಚಾರಿಸೋಕ್ಕೆ ಸಾಧ್ಯ ಇಲ್ಲ ಅಂತ. ದೂರದಲ್ಲಿ ಎಲ್ಲೋ ಒಂದು ವಿಮಾನ ಕಂಡ ಹಾಗೆ, ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ವಿಮಾನ ನೋಡಿದ ಹಾಗೆ ಆ ರೀತಿ ಗುರುಪೀಠ ನೋಡಬೇಕು ಹೊರತು ಆ ಗುರುಪೀಠ ನಮ್ಮ ಬೆಳಿಗ್ಗೆ ಬರೋದಿಲ್ಲ, ನಮ್ಮ ಕಷ್ಟಕ್ಕಾಗೋದಿಲ್ಲ. ಏನೋ ದೂರದಲ್ಲೇ ಆಶೀರ್ವಾದ ನೀವು ತಗೊಳ್ಬೇಕು ಅಂತ. ಅಂಥದ್ದನ್ನು ಬೇರೆ ಕಡೆ ಕಾಣ್ತೇವೆ ನಾವು ಇವತ್ತು ಅಂತ. ಈಗ ಹೆಚ್ಚಾದಷ್ಟು ಒಳ್ಳೆಯದು ಅನ್ನೋದು ಅದು ಅದು ಸರಿಯಲ್ಲ. ಅದು ನಾವು ಹಣದ ಬಗ್ಗೆ ಹೇಳ್ತಾ ಇರ್ತೇವೆ. ಹಣ ಹೆಚ್ಚು ಆಗಬಾರ್ದು, ಕಡಿಮೆ ಆಗಬಾರ್ದು. ಹಣ ಹೆಚ್ಚಾದರೆ ಅಹಂಕಾರ, ಕಡಿಮೆ ಆದರೆ ಹಾಹಾಕಾರ. ಒಟ್ಟು ಒಂದು ಕಾರ ಇದ್ದೇ ಇದೆ. ಈಗ ಹಣ ಹೆಚ್ಚಾಗಲಿ ಕಡಿಮೆ ಆಗಲಿ ಅದು ಸಿಹಿ ಅಂತೂ ಅಲ್ಲ, ಖಾರವೇ ಅದು ಅಂತ. ಅದೇ ಒಂದು ಹದದಲ್ಲಿದ್ದರೆ ಎಷ್ಟು ಬೇಕು ಅಷ್ಟು ಹಣ ಬಂದರೆ ನಾವು ನೆಮ್ಮದಿಯಾಗಿರ್ತೇವೆ. ಜಾಸ್ತಿ ಬಂದರೆ ಪ್ರಾರಂಭ ಆಯಿತು ತಂಟೆ ತಕರಾರು, ಅದಕ್ಕೋಸ್ಕರವೇ ಸಮಸ್ಯೆಗಳು ಪ್ರಾರಂಭ ಆಯಿತು. ಹಾಗೆ ಮಠವೂ ಕೂಡ ಅದು ಇದಕ್ಕಿಂತ ತುಂಬ ದೊಡ್ಡದಾಗಬಾರ್ದು ಅದು ಅಂತ ನಾವು ಹೇಳ್ತೇವೆ. ಶಂಕರಾಚಾರ್ಯರು ಯಾಕೆ ಇಷ್ಟೆಲ್ಲ ಮಠಗಳನ್ನು ಸ್ಥಾಪನೆ ಮಾಡಿದರು? ಒಂದು ಮಠ ಸ್ಥಾಪನೆ ಮಾಡಿ ಎಲ್ಲ ಇದಕ್ಕೆ ನಡ್ಕೊಳ್ಳಿ ಇಡೀ ಭಾರತದವರು ಅಂತ ಯಾಕೆ ಹೇಳಲಿಲ್ಲ? ಯಾಕೆ ಗೋಕರ್ಣ ಮಂಡಲಕ್ಕೆ ಒಂದು ಪೀಠ ಬೇಕಾಯಿತು? ಈ ಗೋಕರ್ಣ ಮಂಡಲಾಚಾರ್ಯ ಪೀಠ ಅನೇಕ ಪೀಠಗಳನ್ನು ಸ್ಥಾಪನೆ ಮಾಡಿದೆ. ಈ ಗೋಕರ್ಣ ಮಂಡಲದ ವ್ಯಾಪ್ತಿಯಲ್ಲಿ ಇಷ್ಟು ಸೀಮೆಗೆ ನೀನು ಅಥವಾ ಈ ಸೀಮೆಗೆ ನೀನು ಎನ್ನುವಾಗ ಅನೇಕ ಮಠಗಳನ್ನು ನೆಲೆಗೊಳಿಸಿದೆ ನಮ್ಮ ಮಠವೇ. ಯಾಕೆ ಮಾಡಿದ್ದು ಆ ಕೆಲಸವನ್ನು ಮಠ? ಅಂದರೆ ತಲುಪಬೇಕು ಅನ್ನೋ ಕಾರಣಕ್ಕೆ, ಮುಟ್ಟಬೇಕು ಅನ್ನೋ ಕಾರಣಕ್ಕೆ. ನೀವು ಒಳ್ಳೆ ಶಿಕ್ಷಣ ತಜ್ಞರನ್ನು ಕೇಳಿ, ಒಂದು ಒಳ್ಳೆ ತರಗತಿ ಅಂದರೆ ಎಷ್ಟು ಮಂದಿ ಇರಬೇಕು ಅಂದರೆ 200 ಮಂದಿ ಇರಬೇಕು ಅಂತ ಹೇಳೋದಿಲ್ಲ ಅದು ಅಂತ. 20 ಮಂದಿ ಇದ್ದರೆ ಹದ ಅದು ಅಂತ. ಸಂಗೀತ ಗುರುಗಳನ್ನು ಕೇಳಿ, 20 ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಅವರು. ಒಬ್ಬೊಬ್ಬರು ಸ್ವರ ಗಮನಿಸ್ಲಿಕ್ಕೆ ಆಗೋದಿಲ್ಲ, 20 ಜನ ಒಟ್ಟಿಗೆ ಹಾಡಿದರೆ ಏನಂತ ಗೊತ್ತಾಗೋದು ಅಂತ ಹೇಳ್ತಾರೆ. 20 ಮಂದಿ ಅಥವಾ 15 ಮಂದಿಯವರ ತರಗತಿಯಲ್ಲಿಯೇ ಈ ಶಿಷ್ಯರು ಅಥವಾ ಅವ್ರ ತಂದೆ ತಾಯಿಂದಿರು ತಮ್ಮ ಮಗನಿಗೋ ಪ್ರತ್ಯೇಕ ತರಗತಿ ಮಾಡಿ ಅಂತ ಕೇಳ್ತಾರೆ. ಅದ್ಯಾಕಿದು? ಇದು ಚಿಕ್ಕದಾದಂತೆ ಒಳ್ಳೆಯದು ಅಂತ. ನಮ್ಮ ಸ್ವಂತ ಅನುಭವ ಹೇಳ್ತೇವೆ ಕೇಳಿ. ಒಂದು 10,000 ಜನರ ಸಭೆ ಇದ್ದರೆ ಇಷ್ಟು ಸಂತೋಷ ಆಗೋದಿಲ್ಲ ಮಾತಾಡೋದಕ್ಕೆ ನಮಗೆ. ಈ ಸಭೆ ತುಂಬ ಸೂಕ್ತ. ಆದರೆ ಇದಕ್ಕಿಂತ ಚಿಕ್ಕ ಸಭೆ ಆದರೆ, ಒಂದು 25 ಮಂದಿ ಇರೋ ಸಭೆ ಆದರೆ ಇನ್ನೂ ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಒಬ್ಬರೇ ಇಬ್ಬರೇ ಎದುರಿಗೆ ಪೂರ್ತಿ ಮನಸ್ಸು ಬಿಚ್ಚಿ ಮಾತಾಡ್ಬೋದು, ಸಂಪೂರ್ಣ ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಹಾಗೆ 10,000 ಜನರು ಬಂದು ಮಾತಾಡ್ಲಿಕ್ಕಾಗ್ತದೆ ಹೇಳಿ? ಸಾಧ್ಯ ಇಲ್ಲ ಅಂತ. ಈ ಮನಸ್ಸು ತೆರೆದು ಮಾತಾಡಬೇಕಾದ್ರೆ ಆ ಸಂಖ್ಯೆ ಕಡಿಮೆ ಆಗಬೇಕು ಅಂತ. ಇದು ಅನ್ವಯ ಆಗ್ತದೆ. ದೊಡ್ಡ ಮಠ ಸಣ್ಣ ಮಠ ಅನ್ನುವಾಗ ಅದಕ್ಕೊಂದು ಹದವಾದ ವ್ಯಾಪ್ತಿ ಇದ್ದರೆ ತುಂಬ ತುಂಬ ಅನುಕೂಲಗಳಿದೆ, ಸೌಕರ್ಯಗಳಿದೆ. ಅದು ಇದಕ್ಕಿಂತ ಚಿಕ್ಕದು ಮಾಡಬೇಡಿ. ಸಮಾಜವನ್ನು ತುಂಬ ಚಿಕ್ಕದಾಗಿದೆ, ಇನ್ನೂ ಚಿಕ್ಕದು ಮಾಡಬೇಡಿ. ಉಳಿಬೇಕು. ಒಂದು ಪ್ರಮಾಣದ ಸಂಖ್ಯೆ ಇಲ್ಲದಿದ್ದರೆ ಅದು ಅಸ್ತಿತ್ವವನ್ನು ಕಳ್ಕೊಳ್ತದೆ. ಹಾಗಾಗಿ ಅದನ್ನು ಪುನಃ ಒಂದು ಸಾರಿ ನಿಮ್ಗೆ ನೆನಪಿಸ್ತೇವೆ. ಆದರೆ ಆ ಕಾರಣಕ್ಕೂ ಏನೋ ಗೊತ್ತಿಲ್ಲ, ದೊಡ್ಡ ಗುರುಗಳ ಕಾಲದಲ್ಲೂ ಆತ್ಮೀಯತೆಗಳಿದ್ದು. ದೊಡ್ಡ ಗುರುಗಳದ್ದು ಹೇಗೆ ಅಂದರೆ, ಹೀಗೆ ಪೂರ್ತಿ ಈ ಥರ ತೆರೆದು ಸಮಾಜದ ಮಧ್ಯೆ ಅವರು ಬಂದರು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಎಲ್ಲಿ ಆತ್ಮೀಯತೆ ಇತ್ತೋ ಅಲ್ಲಿ ಭಾರಿ ಗಾಢ ಆತ್ಮೀಯತೆ ಅವ್ರದ್ದು. ಅದು ಇದಕ್ಕಿಂತ ಜಾಸ್ತಿ. ಅದು ಆ ಗಾಢ ಆತ್ಮೀಯತೆ ಇದ್ದಲ್ಲಿ ಅವರು ರಾತ್ರಿ ಪೂಜೆ ನಂತರ ಕರೆದು ಕೂರಿಸ್ಕೊಂಡ್ರೆ 2 ಗಂಟೆ 3 ಗಂಟೆವರೆಗೂ ಮಾತಾಡ್ತಾ ಇರ್ತಿದ್ರು. ನಮ್ಮ ಸ್ವಂತ ಅನುಭವ ಇದೆ. ಸಂಸ್ಥಾನದ ಪೂರ್ವಾಶ್ರಮದ ಹಿರಿಯರನ್ನು ಕೂರಿಸ್ಕೊಂಡು ನಮ್ಮ ಜೊತೆ ಕೂತ್ಕೊಂಡಿದ್ವು. ನಿದ್ದೆ ಬರ್ತಾ ಇದೆ ಒಂದು ಕಡೆಯಿಂದ, ಆದರೆ ಗುರುಗಳು ನಿಲ್ಲಿಸ್ತಾನೇ ಇಲ್ಲ. 2 ಗಂಟೆ 3 ಗಂಟೆವರೆಗೆ ಅಂತ ಇದ್ದೆಲ್ಲ ಹಾಗಿರ್ತಿತ್ತು ಅಂತ. ಆದರೆ ಆ ಕಾಲ, ದೇಶ, ಸನ್ನಿವೇಶ ಅದನ್ನು ಹೆಚ್ಚು ವಿಮರ್ಶೆ ಮಾಡಬೇಕಾದ ಅಗತ್ಯ ಇಲ್ಲ. ಈ ರೀತಿ ತೆರ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾಲದಲ್ಲಿ ಮಠಕ್ಕೆ ಅಂತ ಅಷ್ಟು ಹೇಳ್ಬೋದು ಅಂತ. ಆ ಸಂದರ್ಭ ಹಾಗಿತ್ತು ಅಂತ. ಆದರೆ ಇವತ್ತು ಮಠಕ್ಕೆ ತೆರೆದುಕೊಳ್ಳೋಕೆ ಸಾಧ್ಯ ಆಗಿದೆ. ಅದರ ಪರಿಣಾಮವಾಗಿ ಒಂದು ತುಂಬ ಹತ್ತಿರದ ಬಾಂಧವ್ಯ ಗುರು ಶಿಷ್ಯರ ಮಧ್ಯೆ ಏರ್ಪಟ್ಟಿದ್ದನ್ನು ನಾವು ಕಾಣ್ತೇವೆ. ಹೀಗಾಗಿ ಈ ಎಷ್ಟು ಪ್ರೀತಿಯಿಂದ ಈ ಕಾರ್ಯಕ್ರಮ ಮಾಡಿರೋಂಥ ನಮ್ಗೆ ಈಗಲೂ ನಾವು ನೆನಪು ಮಾಡ್ಕೊಳ್ತೇವೆ. ಈ ಮನೆಯ 3ನೇ ತಲೆಮಾರು ಸುಮೇಧ, ಅದು ಈ 15 ದಿನಗಳ ಹಿಂದೆ ಹೊರಬೇಲಿಗೆ ಬಂದಿದ್ದಾಗ ಆ ಸಮಯದಲ್ಲಿ ಅವನು 15 ದಿನ ಅಂತ ಅವನ ಲೆಕ್ಕದಲ್ಲಿ, ನಮಗೆ ದಿನ ಕಾಲದ ಲೆಕ್ಕವೇ ಇರೋದಿಲ್ಲ. ನಮಗೆ ಒಂದು ಕಿಂಚಿತ್ತೂ ಇರೋದಿಲ್ಲ. ಯಾವ ತಾರೀಕು ಅಥವಾ ಯಾವ ವಾರ ಇದು ಯಾವುದೂ ನಮಗೆ ನೆನಪಿರೋದಿಲ್ಲ. ಸಾಮಾನ್ಯವಾಗಿ ಎಷ್ಟು ದಿವಸ ಉಳೀತು ಇಂಥದ್ದೆಲ್ಲ ನಮಗೆ ಗೊತ್ತಿರೋದೇ ಇಲ್ಲ. ಅದೊಂದು ಕಾಲದ ಮರೆವು ನಮ್ಮ ಜೊತೆಗೆ ಇರೋವಂಥದ್ದು ನಮಗೆ. ಅದು ಅವನು ಹೇಳ್ದ, ಇನ್ನು 15 ದಿನ ಇದೆ ಅಂದ. ಹೌದಾ ಅಂತ ಕೇಳಿದ್ವು ನಾವು. 15 ದಿನ ಕಳೆಯೋದು ಹಾಗೆ ಅಂತ ಒಂದು ಪ್ರಶ್ನೆ. 15 ದಿನಗಳಿದ್ದು ಈ ಕಾರ್ಯಕ್ರಮಕ್ಕೆ, 15 ದಿನ ಕಳೆಯೋದು ಹೇಗೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಅಂತ. ನಿನ್ನೆ ಬಂದು ಕೂಡಲೇ ಹೇಳಿದ್ವು, ನೋಡಿ ಕಳೆದೋಯ್ತು 15 ದಿನ.
ಅಂತ ಒಂದಲ್ಲಿ ಅಂತ. ಅಂದರೆ ಅದು ಅದು ಪ್ರೀತಿ ಅದು ಅಂತ, ಬೇರೆ ಏನೂ ಅಲ್ಲ ಅಂತ. ಅದು 3ನೇ ತಲೆಮಾರದು. ಆ 3ನೇ ತಲೆಮಾರಿಗೆ ಬಂದಿರೋದು ತುಂಬ ಸಹಜವಾಗಿ ಅದು, ಯಾರೂ ಕಟ್ಟಪ್ಪಣೆ ಮಾಡಿರುವಂಥದ್ದಲ್ಲ ಅಂತ. ಅನೇಕ ಮತಗಳಲ್ಲಿ ಅಂತ ಕಟ್ಟಪ್ಪಣೆ ಕಾಣ್ತೇವೆ, ನೀವು ಹೀಗೇ ಮಾಡಬೇಕು, ಹೀಗೆ ಇರಬೇಕು, ಹೀಗೆ ನಡ್ಕೊಳ್ಬೇಕು ಅಂತ. ಅಂಥದ್ದಲ್ಲ ಅದು. ಅದು ಹಿರಿಯರನ್ನು ಕಂಡು ಚಿಕ್ಕ ವಯಸ್ಸಿಂದ ಹುಟ್ಟಿರ್ತಕ್ಕಂಥ ಒಂದು ಒಂದು ಪ್ರೀತಿ ಇದೆಯಲ್ಲ, ಅದು ಬೆಳೆದಿರುವಂಥದ್ದು ಅಂತ. ಅದರ ಪರಿಣಾಮ 15 ದಿನ ಇನ್ನು ಸಂಸ್ಥಾನ ಬರಲಿಕ್ಕಿದೆ ಅಂದರೆ ಅದು ಅದು ತುಂಬ ಭಾರ ಆಯಿತು ಅಂತ. ಇನ್ನು ನಾಳೆ ಎಷ್ಟು ಭಾರ ಆಗ್ತದೋ ಗೊತ್ತಿಲ್ಲ ಇನ್ನು, ಅದು ಅರ್ಥ ಆಗ್ತದೆ ಅದು ಅಂತ, ಆ ಪ್ರೀತಿ ಅದು ಅಂತ. ಹಾಗಾಗಿ ಈ ಇಡೀ ಮನೆ ಆಗಿದೆ ಅಲ್ಲಿ. ಈ ಮನೆಯಲ್ಲಿ ಅವರವರ ಅಭಿವ್ಯಕ್ತಿ ರೀತಿ ಬೇರೆ ಅದು, ಆದರೆ ಅತಿಶಯವಾದ ಪ್ರೀತಿ ಇದೆ. ಸಂಸ್ಥಾನ ಧರಿಸುವ ವಸ್ತ್ರಗಳನ್ನು ಈ ಮನೆ ಕೊಡ್ತದೆ. ನಾವು ಇಂಥ ವಸ್ತ್ರ ಬೇಕು ಅಂದರೆ, ಈ ರೀತಿಯದ್ದು ಬೇಕು ಅಂದರೆ ಅದು ಈ ಪ್ರಪಂಚದ ಯಾವ ಮೂಲೆಯಲ್ಲಾದರೂ ಹುಡುಕಿ ಅದನ್ನು, ನಮ್ಮ ಶ್ರೀನಿಧಿಯವರು ಅವ್ರ ಜೊತೆಗಿರ್ತಾರೆ ಈ ಒಂದು ಕಾರ್ಯದಲ್ಲಿ, ಶಿವಮೊಗ್ಗದ ಶ್ರೀನಿಧಿಯವರು ಹುಡುಕಿ ತಂದು ನಮಗೆ ಬೇಕಾಗುವಂತೆ ಮನಸ್ಸಿಗೆ ಹೂ ಅನಿಸುವಂತೆ ಮಾಡಿ ತಂದು ಒಪ್ಪಿಸಿ ಮಾಡದಿದ್ದರೆ ಅವರು ಅದು ಅಲ್ಲವೇ ಅಲ್ಲ ಅಂತೆ, ಮನೆ ಅಲ್ಲ ಅದು ಅಂತ ಆಗಿದೆ ಅದು ಅಂತ. ಸುಭದ್ರನ ಬಗ್ಗೆ ಹೇಳೋದಾದರೆ, ಆಕೆಗೆ ಒಂದು ಅಪಘಾತ ಆಗಿ ಕಾಲಿನೊಳಗೆ ಏನೇನೋ ವೈದ್ಯರ ಅಂಶಗಳಿದೆ, ವೈದ್ಯರ ಕೊಡುಗೆಗಳು ಕಾಲಿನೊಳಗೆ ಈಗ ಇದೆ ಬೇಕಾದಷ್ಟು ಈಗ. ಆದರೆ ಇವತ್ತು ಆಕೆ ನರ್ತನ ಸೇವೆ ಮಾಡಿದ್ದಾಳೆ ಅಷ್ಟಾವಧಾನದ ಕಾರ್ಯಕ್ರಮದಲ್ಲಿ. ಬಹುಶಃ ಅನೇಕ ಸಮಯದ ಬಳಿಕ ಒಂದು ನರ್ತನ ಸೇವೆಯನ್ನು ದೇವರಿಗೆ ಇವತ್ತು ಆಕೆ ಮಾಡಿದ್ದಾಳೆ. ಏನು ಮಾಡಿಸಿದ್ದು ಅಂದರೆ ಪ್ರೀತಿ ಅದು ಅಂತ, ಗುರುಮಠದ ಬಗ್ಗೆ ಇರ್ತಕ್ಕಂಥ ಭಾವ ಅದು, ಭಕ್ತಿ ಅದು ಅಂತ. ಆಗ ಕಾಲ ಬರ್ತದೆ, ಕಾಲಿಗೂ ಕೂಡ ಕಾಲ ಬರ್ತದೆ ಆಗ ಅಂತ, ಯಾವುದು ಲೆಕ್ಕಕ್ಕೆ ಇರೋದಿಲ್ಲ ಅಂತ. ಹಾಗಾಗಿ ಇದು ಇಲ್ಲಿಯ ವಿಶೇಷ. ಈ ಪ್ರೀತಿಯ ಎಲ್ಲವನ್ನು ಕೂಡ ಮಾಡಿಸೋವಂಥದ್ದು. ಈ ಪ್ರಪಂಚದ ಎಲ್ಲ ಒಳಿತುಗಳನ್ನು ಪ್ರೀತಿ ಮಾಡಿಸ್ತದೆ, ಕೆಡುಕುಗಳನ್ನು ಮೋಹ ಮಾಡಿಸ್ತದೆ, ಅದು ಬೇರೆ ವಿಷಯ. ಮೋಹದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಎಲ್ಲ ಒಳಿತುಗಳನ್ನು ಪ್ರೀತಿ ಮಾಡಿಸುವಂಥದ್ದು. ಒಂದು ಎಳ ಮಗುವಿಗೆ ತಾಯಿ ಹಾಲು ಕೊಡ್ತಾಳೆ ಅಂದರೆ ಪ್ರೀತಿ ಕಾರಣ ಅದು. ಒಂದು ವೇಳೆ ಅದು ಇಲ್ಲೇ ಇದ್ಬಿಟ್ಟಿದ್ರೆ ನಾವು ಯಾರೂ ದೊಡ್ಡವರಾಗ್ತಿರ್ಲಿಲ್ಲ ಅಂತ. ಇದೊಂದು ಉದಾಹರಣೆ ಅಷ್ಟೇ ಅಂತ. ಎಲ್ಲಿಂದ ಎಲ್ಲಿಗೆ ಹೋದರೂ ಈ ಪ್ರೀತಿಯ ಅಂಶ ಇಲ್ಲದೆ ಇದ್ದರೆ ಯಾವ ಒಳ್ಳೆ ಕೆಲಸ ಕೂಡ ಆಗೋದಿಲ್ಲ ಅಂತ. ಎಲ್ಲ ಒಳಿತುಗಳಿಗೂ ಹಿಂದೆ ಕೂಡ ಇರತಕ್ಕಂಥ ಮುಖ್ಯ ಕಾರಣ ಅದು ಅಂತ. ಅದಿಲ್ಲದಿದ್ದರೆ ಬದುಕು ಇರೋದೇ ಇಲ್ಲ. ಅದು ಕಡಿಮೆ ಆದರೆ ಬದುಕು ಶುಷ್ಕ ಆಗ್ತದೆ, ಒಣಗಿ ಹೋಗ್ತದೆ ಬದುಕು. ತುಂಬ ಆ ಬದುಕೋದೇ ಕಷ್ಟ ಅಂತ ಅನಿಸ್ಬಿಡ್ತದೆ ನೋಡಿ. ಯಾರಿಗೆ ಪ್ರೀತಿಯ ಅಭಾವ ಇರ್ತದೆ ಬದುಕಿನಲ್ಲಿ, ಅವರು ಆತ್ಮಹತ್ಯೆ ದಾರಿ ಹಿಡಿತಾರೆ, ಅಥವಾ ವಿಧ್ವಂಸಕ ದಾರಿಯನ್ನು ಹಿಡಿತಾರೆ. ಅವರು ಸಮಾಜಕ್ಕೆ ಕಂಟಕರಾಗ್ತಾರೆ, ಧ್ವಂಸಕಾರಿಗಳಾಗ್ತಾರೆ ಅಂತ. ಕಾರಣ ಏನಂದರೆ ಆ ಪ್ರೀತಿ ಅಂಶ ಕಡಿಮೆ ಅಂತ. ಎಳವೆಯಿಂದಲೇ ದಯೆ ಪ್ರೀತಿ ಅನ್ನೋದು ಚೆನ್ನಾಗಿ ಅನುಭವದಲ್ಲಿದ್ದರೆ ಅವನು ಕಟುಕನಾಗೋದಿಲ್ಲ, ಅವನಿಗೊಂದು ಮೃದುವಾದ ಮನಸ್ಸು ಬರ್ತದೆ ಅವನಿಗೆ. ಹಾಗಾಗಿ ಈ ಜಗತ್ತಿನ ಸರ್ವ ಶುಭಗಳಿಗೆ ಕಾರಣ ಆಗಿರುವಂಥದ್ದು. ಅದಕ್ಕೆ ಬೇರೆ ಬೇರೆ ರೂಪಗಳು, ಯಾರಲ್ಲಿದ್ದಾಗ ಏನು ಹೆಸರು ಅಂತ ಬೇರೆ ಬೇರೆ ರೂಪ ಅದಕ್ಕೆ ಅಂತ. ಭಕ್ತಿ ಅಂದರೂ ಕೂಡ ಅದೇ, ಪ್ರೀತಿಯದ್ದೇ ಪರಿಶುದ್ಧ ರೂಪ ಅದು, ಉತ್ತಮ ರೂಪ ಅದು, ಶ್ರೇಷ್ಠವಾದ ರೂಪ ಅದು. ಪ್ರೀತಿ ಬಿಂದು ಸಿಂಧು ಆಗಬೇಕು, ಅದು ಚಿಕ್ಕದರಿಂದ ದೊಡ್ಡದಕ್ಕೆ ಅದು ಹೋಗಬೇಕದು. ಆಗ ಅದಕ್ಕೆ ಭಕ್ತಿ ಅನ್ನೋ ಹೆಸರು ಬರ್ತಕ್ಕಂಥದ್ದು. ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಶ್ರದ್ಧೆ ಅದು ಬರಬೇಕಾದ್ರೆ ಪ್ರೀತಿಯಿಂದಲೇ ಬರುವಂಥದ್ದು. ನಿಮಗೆ ತೋಟದ ಬಗ್ಗೆ ತುಂಬ ಪ್ರೀತಿ ಇದ್ದರೆ ಆ ತೋಟದ ಕೆಲಸದ ಬಗ್ಗೆ ಶ್ರದ್ಧೆ ಬರ್ತದೆ. ನಿಮಗೆ ತೋಟದ ಬಗ್ಗೆ ಪ್ರೀತಿ ಇಲ್ಲದೆ ಇದ್ದರೆ ನಿಮಗೆ ಆ ಶ್ರದ್ಧೆ ಬರೋದಿಲ್ಲ ಅಂತ. ಶ್ರದ್ಧೆ ಅನ್ನೋದು ಕೂಡ ಅದರಿಂದ ಬರುವಂಥದ್ದು, ಪ್ರೀತಿಯಿಂದಲೇ ಬರುವಂಥದ್ದು ಅಂತ. ಹಾಗಾಗಿ ಅದು ಒಟ್ಟು ಈ ಮಠದ ಶಕ್ತಿಯೇ, ಆಸ್ತಿಯೇ ಅದು. ಈ ಮನೆ ಅದು ತುಂಬ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿದೆ. ಈ ಮನೆಯ ಒಬ್ಬೊಬ್ಬರು ಸದಸ್ಯರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಅದಕ್ಕೇನು ಇಂಥ ಉದಾಹರಣೆಗಳು ಬೇಕಾಗೋದಿಲ್ಲ. ಒಬ್ಬ ಶಿಷ್ಯ ಅವನು ಬಂದು ಕೂತ್ಕೊಂಡ್ರೆ ಅವನ ಮುಖದಲ್ಲಿ ನೋಟದಲ್ಲಿ ಇರ್ತದೆ ಅದು. ಅದೇ ಶಬ್ದಗಳನ್ನ ನಾನು ಮಾತಾಡಿದ್ರು ಕೂಡ ಮಾತನ್ನು ಅಕ್ಷರದಲ್ಲಿ ತುಳುಕ್ತಾ ಇರ್ತದೆ ಅದು ಅನುಭವಕ್ಕೆ ಬರ್ತದೆ. ಅದಕ್ಕೇನೋ ಸಾಕ್ಷ್ಯಗಳು ಬೇಕಾಗೋದಿಲ್ಲ. ಹಾಗಾಗಿ ಅಂತಹ ಒಂದು ಶುದ್ಧ ಪ್ರೀತಿಯನ್ನೇ ಆಸ್ತಿಯಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಮನೆ ತನ್ನ ಪ್ರೀತಿಯನ್ನೇ ಭಿಕ್ಷೆಯಾಗಿ ಇವತ್ತು ಕೊಟ್ಟಿದೆ. ಅದಕ್ಕೆ ಸ್ವರ್ಣದ ಬೆಲೆ ಇದೆ ಆ ಪ್ರೀತಿಗೆ, ಅಥವಾ ಸ್ವರ್ಣಕ್ಕೆ ಆ ಬೆಲೆ ಇಲ್ಲ. ಪ್ರೀತಿಗಿರುವಂಥ ಬೆಲೆ ಇದೆಯಲ್ಲ, ಆ ಬೆಲೆ ಸ್ವರ್ಣಕ್ಕಿಲ್ಲ ಅಂತ ನಾವು ಧಾರಾಳವಾಗಿ ಹೇಳ್ಬೋದು. ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ. ಹಾಗೆ ಒಂದು ಅತಿಶಯ ಸೌಂದರ್ಯ ಈ ಪರಿಸರಕ್ಕೆ ಬಂತು ಅಂತ, ಆ ಪ್ರೀತಿಯಿಂದಾಗಿ ಬಂತು ಅಂತ. ಅಶೋಕವನದಲ್ಲಿ ಸೀತೆ ಇದ್ಲಂತೆ. ಅಶೋಕವನ ಅಂತ ಇರ್ತಿತ್ತು ಹಿಂದಿನ ಕಾಲದಲ್ಲಿ. ಯಾಕೆಂದರೆ ಆ ವೃಕ್ಷಗಳಿಗೆ ದುಃಖ ಕಡಿಮೆ ಮಾಡೋ ಶಕ್ತಿ ಇದೆಯಂತೆ. ಆ ವೃಕ್ಷದ ಅದರ ವಾತಾವರಣದಲ್ಲಿ ದುಃಖ ಕಡಿಮೆ ಆಗ್ತದಂತೆ, ನೋವುಗಳು ಕಡಿಮೆ ಆಗ್ತದಂತೆ. ಹಾಗಾಗಿ ಅಶೋಕವನಗಳು ಇರ್ತಿದ್ವು
ಹಿಂದಿನ ಕಾಲದಲ್ಲಿ ಕ್ರೋಧ ಗ್ರಹ ಅಂತ ಇರ್ತಿತ್ತು ಮನೆಯಲ್ಲಿ, ಸಿಟ್ಟು ಮಾಡಿದ್ರೆ ಅಲ್ಲಿ ಹೋಗಿ ಮಾಡು ಅಂತ. ಮತ್ತು ಬಂದಿದ್ದೆ ಎಲ್ಲರಿಗೂ ಗೊತ್ತಾಗಲಿ ಅಂತ ಬಂದಿದ್ದೆ ಅವನಿಗೆ ಅಂತ. ಸುಮ್ಮನೆ ಇದಕ್ಕಿದಂಗೆ ಕೈ ಸುಟ್ಕೊಳ್ಳೋದು ಬೇಡ ಯಾರು ಕೂಡ ಅಂತ. ಹಾಗೆ ಕೋಪಗೃಹ ಅಂತಂದು ಬೇರೆ, ಹಾಗೆ ಅಶೋಕವನ ಅಂತಂದು ಬೇರೆ. ಅಶೋಕವನ ನಿಮಗೆಲ್ಲ ಗೊತ್ತಿರಲಿ, ರಾಮನ ಮನೆಯಲ್ಲಿ ಕೂಡ ಅಶೋಕವನ ಇತ್ತು, ಬರೀ ರಾವಣನ ಮನೆಯಲ್ಲಿ ಮಾತ್ರ ಅಲ್ಲ, ರಾಮನ ಮನೆಯಲ್ಲಿ ಕೂಡ ಅಶೋಕವನ ಇರಲೇಬೇಕು. ಅವತ್ತಿನ ಕಾಲದ ಅಂದರೆ ಅಷ್ಟರ ಮಟ್ಟಿನ ಮೇಧೆ ಅವತ್ತಿನದು. ಮನೆ ಕಟ್ಟುವಾಗ ಎಲ್ಲಕ್ಕೂ ಎಲ್ಲ ಭಾವಗಳಿಗೂ ಅಲ್ಲ ಆಸ್ಪದ ಇಟ್ಟಿದ್ದಾರೆ ಅವತ್ತಿನ ಕಾಲದಲ್ಲಿ. ಆದರೆ ಈ ಅಶೋಕವನ ಇದೆಯಲ್ಲ ಆ ಲಂಕೆಯಲ್ಲಿ, ಅದರೊಳಗೆ ಸೀತೆ ಇದ್ದರೂ ಕೂಡ ಅವಳ ಶೋಕ ಕಡಿಮೆ ಆಗಲಿಲ್ಲಂತೆ. ಬದಲಿಗೆ ಆ ಒಂದೊಂದು ವೃಕ್ಷದ ಚಿಗುರುಗಳು ಕೂಡ ಬೆಂಕಿಯಾಗಿ ಸುಡ್ತಾ ಇದ್ವು ಆಕೆ ಅಂತ ಕೇಳ್ತೇವೆ ನಾವು ಅಂತ. ಎಲ್ಲ ಚಿನ್ನ ಬೆಳ್ಳಿ ಮತ್ತು ರತ್ನದ್ದು ಅಶೋಕವನದಲ್ಲಿ ಸುತ್ತಮುತ್ತ ಇದ್ದಿದ್ದೆಲ್ಲ ವೇದಿಕೆಗಳು ಪೂರ್ತಿ ಮಣಿ ವೇದಿಕೆಗಳು ಅಂತ. ಯಾಕೆ ಹಾಗೆ ಅಂದರೆ ಪ್ರೀತಿ ಇಲ್ಲ ಅವಳಿಗೆ, ಆ ಊರಿನ ಮೇಲೆ ಪ್ರೀತಿ ಇಲ್ಲ, ಆ ವ್ಯಕ್ತಿ ರಾವಣನ ಬಗ್ಗೆ ಯಾವ ಪ್ರೀತಿಯೂ ಇಲ್ಲ. ಹಾಗಾಗಿ ಏನಾಯ್ತು ಅಂದರೆ ಅವನ ವಸ್ತುಗಳು ಎಲ್ಲವೂ ಕೂಡ ಅವಳಿಗೆ ಪ್ರತಿಕೂಲ. ಅದರ ಪರಿಣಾಮ ಏನು ಅನ್ನೋದಕ್ಕೆ ನಾವು ಹೇಳ್ತಾ ಇರುವಂಥದ್ದು. ಅದೊಂದು ಇದ್ಬಿಟ್ರೆ ಎಂಥ ಒಂದು ಬಡ ಗುಡಿಸಲಾದರೂ ಕೂಡ, ಶಬರಿಯ ಗುಡಿಸಲು, ಅವಳ ಎಂಜಲು ಹಣ್ಣುಗಳು ಶಬರಿಯದ್ದು, ಅದೇನು ಕೈಯೋ ಅಥವಾ ಮತ್ತೊಂದು ಒಗರ ದೇವರಿಗೆ ಗೊತ್ತದು, ಆದರೆ ರಾಮನಿಗೆ ಸಿಹಿ ಆಯ್ತದೆ ಎಲ್ಲವೂ ಕೂಡ ಅಂತ, ಯಾಕೆಂದರೆ ಅಷ್ಟು ಪ್ರೀತಿ ಇದೆ ಅಲ್ಲಿ ಅಂತ. ಹಾಗಾಗಿ ಅದನ್ನು, ಆ ಪ್ರೀತಿಯನ್ನು ಇವತ್ತು ನಾವಿಲ್ಲಿ ಭಿಕ್ಷೆಯಾಗಿ ಸ್ವೀಕಾರ ಮಾಡಿರುವಂಥದ್ದು. ನಿಮಗೆಲ್ಲರಿಗೂ ಜೀವನದಲ್ಲಿ ದೇವರ ಪ್ರೀತಿ ಸಿಗಲಿ, ಗುರುಗಳ ಪ್ರೀತಿ ಸಿಗಲಿ, ನಿಮ್ಮವರ ಪ್ರೀತಿ ಸಿಗಲಿ, ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರೀತಿ ಎಲ್ಲರಿಗೂ ಸಿಗಲಿ. ನಿಮ್ಮ ಪ್ರೀತಿ ಕೂಡ ಅದು ಒಂದೇ ಎರಡೇ ಕಡೆ ಸೀಮಿತ ಆಗಬಾರ್ದು ಅಂತ, ಅದು ಸರ್ವತೋಮುಖವಾಗಿ ಹರಿದು ನಿಮ್ಮ ಸುತ್ತಮುತ್ತ ಯಾರು ಬಂದರೂ ಕೂಡ ಅವರಿಗೆ ತಂಪಿನ ಅನುಭವ ಆಗಬೇಕು. ಯಾರು ನಿಮ್ಮ ಸಂಪರ್ಕಕ್ಕೆ ಬಂದರೂ ಕೂಡ ಹಿತ ಅನ್ನಿಸ್ಬೇಕು ಅವರಿಗೆ. ಯಾವಾಗ ಅನ್ನಿಸ್ತದೆ ಅಂದರೆ ಆ ಒಂದು ಕಾಳಜಿ, ಆ ಕಕ್ಕುಲತೆ, ಆ ಪ್ರೀತಿ ಇದ್ದಾಗ ಹಾಗೆ ಅನ್ನಿಸ್ತದೆ ಅಂತ. ಈಗ ನಾವು ಹತ್ತಿರ ಬಂದರೂ ಸಾಕು ಭಯ ಅಂತ, ಆ ರೀತಿ ಇರಬಾರ್ದು ಅಂತ ನಾವು ಹೇಳೋದು ಅಂತ. ಎದುರು ಬರೋಕ್ಕೆ ಭಯ ಅಂತ ಅಂದರೆ ಇರಬಾರ್ದು ಅಂತ. ಅದ್ರ ಬದಲಿಗೆ ಎಲ್ಲರೂ ಆಸೆ ಪಡುವಂತೆ, ಎಲ್ಲರಿಗೂ ಹಿತ ಆಗುವಂತೆ, ತಂಪು ಚೆಲ್ಲಿ ಬದುಕಬೇಕು. ನಾವು ಆನಂದವನ್ನು ಸುತ್ತಮುತ್ತ ಚೆಲ್ಲಿ ಬದುಕಬೇಕು, ಬೆಳೆದಿಂಗಳನ್ನಾಗಿ ಹೊರತು ಬೆಂಕಿ ಕಾರ್ತ ಅಗ್ನಿಪರ್ವತದ ಹಾಗೆ ನಾವು ಬದುಕೋದಲ್ಲ ಅಂತ. ಹಾಗಾಗಿ ಆ ಸಂದೇಶ ಇವತ್ತಿನ ಸಭೆಯಿದ್ದು, ಅದನ್ನು ನೆಟ್ ಮಾಡ್ಕೊಂಡು ಹೋಗೋದು. ಯಾಕೋ ಅಷ್ಟು ಸಂತೋಷ. ಆ ಮನೆ ಕೂಡ ಹಾಗೆ, ಈಗ ತಾನೇ ಹೇಳ್ತಾ ಇದ್ವು ಅಂತ. ಮನೆಯಲ್ಲಿ ಏನಪ್ಪ ವಿಶೇಷ ಅಂದರೆ, ನಾವು ಆಗ ಹೇಳಿದಾಗ ಅದೆಲ್ಲ ಇಲ್ಲ. ಈಗ ಸ್ಫಟಿಕದ ಸ್ತಂಭಗಳೋ ಅಥವಾ ಬೆಳ್ಳಿಯ ನೆಲವೋ ಬಂಗಾರದ ಗೋಡೆಯೋ ಅದೆಲ್ಲ ಇಲ್ಲ ಅಲ್ಲಿ. ಆದರೆ ಕಾವಿ ನೆಲ ಇದೆ, ಅದು ಸಿಗೋದೇ ಇಲ್ಲ ಈಗ. ಕಾವಿ ನೆಲ ಅಂದರೆ ಈ ಬಟ್ಟೆ ಕಾವಿ ಬಟ್ಟೆನೇ ಇದು, ಕಾವಿ ನೆಲ ಅಂತ ಅದು ತುಂಬ ಅಪರೂಪದ್ದು. ಈಗ ನಿಮ್ಮ ಹೊಸ ತಲೆಮಾರಿನವ್ರಿಗೆ ಅದು ಅದ್ರ ಬಗ್ಗೆ ಹೆಚ್ಚು ಕಲ್ಪನೆನೇ ಇರಲಿಕ್ಕಿಲ್ಲ ಅಂತ, ಅದ್ರ ಬೆಲೆಯೂ ಗೊತ್ತಿರಲಿಕ್ಕಿಲ್ಲ. ಆದರೆ ಗೊತ್ತಿರೋರಿಗೆ ಗೊತ್ತು ಅಂತ. ಅಷ್ಟು ಚೆನ್ನಾಗಿರ್ತದೆ, ಅಷ್ಟು ತಂಪಾಗಿರ್ತದೆ ಅದು, ಅಷ್ಟು ಹಿತವಾಗಿರ್ತದೆ ಅದು, ತುಂಬ ಚೆನ್ನಾಗಿರ್ತದೆ ಅದು ಅಂತ. ಕಾವ್ಯ ಬರಿತಾ ಇದ್ರು ಹಿಂದಿನ ಕಾಲದಲ್ಲಿ, ರೆಡ್ ಆಕ್ಸೈಡ್ ಅಂತ ಅದಕ್ಕೊಂದು ಆಂಗ್ಲರ ಹೆಸರಿದೆ. ಹಾಗಾಗಿ ಅದು ಹಾಕಿದ ನೆಲ ಇವತ್ತು ಅದು ಸಿಗೋದೇ ಇಲ್ಲ. ಇವತ್ತು ನೀವು ಕಾವಿ ಮಾಡಿಕೊಡಿ ಅಂತ ಕೇಳಿದರೆ ಸಿಮೆಂಟಿಗೆ ಕೆಂಪು ಬಣ್ಣ ಹಾಕಿ ಅವರು ನೆಲ ಮಾಡಿಕೊಡ್ತಾರೆ. ಅವ್ರ ಹಿಂದೆ ಎದ್ದು ಹೋಗ್ತದೆ ಅದು, ಅವ್ರು ಹೋಗಿ ಒಂದು ಸ್ವಲ್ಪ ದಿವಸಕ್ಕೆ ಇದು ಎದ್ದು ಹೋಗ್ತಾ ಇರ್ತದೆ ಅಂತ. ಅದಲ್ಲ ಅದು ರಾಸಾಯನಿಕ. ಅದು ನಾವು ಅದ್ರ ಮೇಲೆ ನಿಂತು ನಡೆದಾಡಿ ಕೂತು ಎದ್ದು ಮಾಡಿದ್ರೆ ನಮಗೆ ತೊಂದರೆ, ವಿಷದಲ್ಲಿ ಬದುಕದಂತ ಆಗ್ತದೆ ಅದು ಅಂತ, ಬೇರೆ ಏನೂ ಅಲ್ಲ ಅದು ಅಂತ. ಅಥವಾ ಇವತ್ತಿನ ಕಾಲದ ಈಗ ಟೈಲ್ಸ್ ಬಂದಿದೆ ಇವತ್ತು ನಾನಾ ಥರದ್ದು. ಕೆಲವು ಟೈಲ್ಸ್ಗಳು ಹೇಗಿರ್ತವೆ ಅಂದರೆ, ನೀವು ಒಂದು ಗಂಟೆ ಓಡಾಡಿದರೆ ಕಾಲು ನೋವು ಶುರುವಾಗ್ತದೆ, ಒಂದೇ ಗಂಟೆಲಿ, ಅದಕ್ಕಿಂತ ಹೆಚ್ಚು ಬೇಡ ಅಂತ. ನೋಡೋದಕ್ಕೆ ಚಂದ, ಆದರೆ ಕೊಡೋದು ನೋವನ್ನು ಅಂತ. ತುಂಬ ಭವ್ಯವಾಗಿದೆ. ಎಷ್ಟೋ ಜನ ಸಮಾಜದ ಮಧ್ಯೆ ಇರ್ತಾರಲ್ಲ ನೋಡಿ, ತುಂಬ ಸುಂದರವಾಗಿ ತುಂಬ ಭವ್ಯವಾಗಿ ಇದ್ದುಕೊಂಡು ಕೊಡೋದು ನೋವನ್ನು, ಬೇರೆ ಏನೂ ಅಲ್ಲ ಅಂತ. ಹಾಗಿರ್ತವೆ ಇವತ್ತು ಮೊಸಾಯಿಕ್ ಟೈಲ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಕೆಲವು ಟೈಲ್ಸ್ಗಳು, ಅಥವಾ ನೈಸರ್ಗಿಕವಾಗಿ ಅದೇ ಆದರೂ ಕೂಡ ಈ ಮಾರ್ಬಲ್ಗಳಿದೆ. ನಮ್ಮ ಈ ಪರಿಸರಕ್ಕೆ ಹೇಳಿಸಿದ್ದಲ್ಲ, ಚಳಿ ವಾತಾವರಣಕ್ಕಂತೂ ಖಂಡಿತ ಹೇಳಿಸಿರೋವಂಥದ್ದಲ್ಲ. ನೋವನ್ನು ಕೊಡುವಂಥದ್ದು, ವಾತವನ್ನು ವೃದ್ಧಿ ಮಾಡುವಂಥದ್ದು. ಆದರೆ ಇವೆಲ್ಲ ತುಂಬ ಅದ್ರ ಹಿಂದೆ ಆಲೋಚನೆಗಳಿದ್ದು ಬಂದಿರುವಂಥದ್ದು ಅಂತ. ಎಷ್ಟು ಹಿತವಾಗಿದೆ ನೋಡಿ, ಇದು ತುಂಬ ಚೆನ್ನಾಗಿದೆ. ಅಥವಾ ಈ ಮರದ ಮುಚ್ಚಿಗೆ ಇರ್ಬೋದು, ಇಲ್ಲೇನು ಬೇಸಿಗೆ ಅನುಭವ ಇಲ್ಲ ಅಂತ, ಈ ಮನೆ ಒಳಗೆ ಬೇಸಿಗೆ ಅನುಭವವೇ ಇಲ್ಲ ಅಂತ. ಚಿಕ್ಕ ಚಿಕ್ಕ ಕಿಟಕಿಗಳು, ಆದರೆ ಗಾಳಿ ಎಷ್ಟು ಬರ್ತದೆ ಅಂದರೆ ನೀವು ಬಾಗಿಲು ಹಾಕಬೇಕಾಗ್ತದೆ ಅಂತ. ಹಾಗಾಗಿ ಇದನ್ನು ಬೇಕಾದ್ರೆ ಸಂಸ್ಥಾನದ ಬೇಸಿಗೆ ಅರಮನೆ ಅಂತ ಅನ್ಬೋದು ಅಂತ. ಈ ಮಹಾರಾಜರಿಗೆಲ್ಲ ಬೇಸಿಗೆ ಅರಮನೆ ಅಂತ ಇರ್ತಿತ್ತಲ್ಲ ಹಿಂದಿನ ಕಾಲದಲ್ಲಿ ಅಂತ, ಹಾಗಿದೆ ಇದು ಅಂತ. ಬೇಸಿಗೆಯಲ್ಲಿ ಕೂಡ ಬೇಗೆಯ ಅನುಭವ ಇಲ್ಲದೆ ಇರತಕ್ಕಂಥದ್ದು ಅಂತ. ಹೀಗೆ ಒಂದು ಬಾಹ್ಯವಾಗಿ ಕೂಡ ತುಂಬ ಒಂದು ಆತ್ಮೀಯ ಒಂದು ಹಿತ ಇರತಕ್ಕಂಥ ಸ್ಥಾನ. ಅದಕ್ಕಿಂತ ಮುಖ್ಯವಾಗಿ ಅಂತರಂಗದ ಭಾವ. ಅದರಿಂದಾಗಿ ಕಾರ್ಯಕ್ರಮ ಇಲ್ಲಿ
ತುಂಬ ಮನೋಜ್ಞವಾಗಿ ಸಂಪನ್ನಗೊಂಡಿದೆ. ಹೀಗೆ ಈ ಮನೆಗೆ ತುಂಬ ಶ್ರೇಯಸ್ಸಾಗಲಿ ಮುಂದೆ ಬರುವ ದಿನಗಳಲ್ಲಿ, ಈ ಕುಟುಂಬಕ್ಕೂ ಕೂಡ. ಈ ಮನೆ ಅಂದರೆ ವಿಸ್ತಾರ ಅರ್ಥದಲ್ಲಿ ತೊಗೊಂಡ್ರು ಕೂಡ ತುಂಬ ಸೇವೆ ಈ ಮನೆಯನ್ನು ಸಲ್ತಾ ಇದೆ. ಇಲ್ಲಿ ಸೂರ್ಯಚಂದ್ರರು ಕೂತಿದ್ದಾರೆ. ಇಲ್ಲಿ ಈ ಕುರಣ್ಣ ಮತ್ತು ಸುಬ್ಬಣ್ಣ ಅಂತಲೇ ಪ್ರಸಿದ್ಧಿ. ಇಲ್ಲಿ ನಮ್ಮ ಪ್ರಸ್ತಾವನೆ ಮಾಡಿದ ಸುಬ್ಬಣ್ಣ ಭಾಳ, ಅವನೇನು ವಿದ್ವಾಂಸ ಪಂಡಿತ ಅಥವಾ ಭಾರಿ ಓದ್ಕೊಂಡವನು ಆ ಥರ ಅಲ್ಲದೇ ಇದ್ದರು, ಹೊಸತನ ಇದೆ ಅಂತ ಮಾತನಾಡುವಾಗ ಅನೇಕ ಹೊಸ ಅಂಶಗಳು, ಹೊಸ ವಿಷಯಗಳು ಅಂತ. ಗುರು ಯಾವಾಗ ಗುರುವಾಗುವಂಥದ್ದು, ಉಳಿದವರು ಹೇಗೆ ಲಘುವಾಗ್ತಾರೆ ಶಿಷ್ಯರು. ಲಘು ಅಂದರೆ ಹಗುರ ಅಂತ ಅರ್ಥ ಇದೆ. ಅದಕ್ಕೆ ಆಗಬೇಕು, ಹಗುರ ಆಗಬೇಕು. ನೀವು ನಮ್ಮ ಬಳಿ ಬಂದು ನೀವು ಹಗುರಾಗದೇ ಇದ್ದರೆ ಅದು ನಮಗೆ ಮರ್ಯಾದೆ ಅಲ್ಲ. ಅದು ನಮಗೊಂದು ಅಂದರೆ ಒಂಚೂರು ನಮಗೆ ಕೊರತೆ, ಅದು ನಮ್ಮ ಯೋಗ್ಯತೆ ಕಡಿಮೆ ಆಯಿತು ಅಂತ ಅರ್ಥ. ಅದಕ್ಕೆ ನಮ್ಮ ಹತ್ರ ಬಂದು ನೀವು ಹಗುರಾಗದೇ ಇದ್ದರೆ ಅಂತ. ಹಾಗೆ ಅದೇ ಲಘು ಅಂದರೆ ಸಂಸ್ಕೃತ ಶಬ್ದ ಅದಕ್ಕೆ ಅಂತ. ಹೊಸತನ ಇದೆ ಅಲ್ಲಿ ಅಂತ. ಅವರುಗಳ ಸೇವೆ ತುಂಬ ಮಠಕ್ಕೆ ಸಂದಿದೆ, ಸಲ್ತಾ ಇದೆ, ಸಲ್ಲಬೇಕು ಮುಂದೆ. ಈ ಮನೆ ಬೀಗರು ರಾಧಾಕೃಷ್ಣ ಮಠದಲ್ಲೇ ಸೇವೆ ಮಾಡ್ತಾ ಇದ್ದವನು, ಈಗಲೂ ಕೂಡ ಇದ್ದ ಹಾಗೆ ಮಠದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅಥವಾ ಇದನ್ನು ಶ್ರೀಧರ ಇರ್ಬೋದು, ಇದನ್ನು ರೂಪಿಸಿರ್ತಕ್ಕಂಥವ್ರು, ಇದನ್ನು ಈ ವೇದಿಕೆಗೆ ತುಂಬ ಕೆಲಸ ಮಾಡಿರ್ತಕ್ಕಂಥವನು. ಒಟ್ಟು ಈ ಮನೆಯವರು, ಮನೆಯ ಬಳಗ ತುಂಬ ರೀತಿಯಿಂದ ಮಠಕ್ಕೆ ಸಲ್ಲಿಸಿದ ಸೇವೆಯನ್ನು, ಸಲ್ಲಿಸ್ತಾ ಇರೋ ಸೇವೆಯನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು, ಈ ಗಿಡದ ಹಾಗೆ ಸಫಲ ಜೀವನ ನೋಡಿ ಹಣ್ಣು ತುಂಬಿಕೊಂಡಿದೆ ಎಲ್ಲ ಕಡೆಯಿಂದ. ಇಂಥ ಸಫಲ ಜೀವನ, ವಿಫಲ ಜೀವನ ಆಗಬಾರ್ದು ಅಂತ. ಏನಾದರೂ ಮಾಡಿದ್ರೆ ಒಂದು ಫಲ ಬರಬೇಕಲ್ಲ, ಅದಕ್ಕೊಂದು ಬದುಕಿಗೊಂದು ಫಲ ಬರಬೇಕು ಅಂತ. ಅಂಥ ಬದುಕು ಈ ಮನೆಯ ಎಲ್ಲ ಸದಸ್ಯರದ್ದಾಗಲಿ, ನಿಮ್ಮೆಲ್ಲರದ್ದು ಕೂಡ ಆಗಲಿ. ನಿಮಗೆಲ್ರಿಗೂ ಶ್ರೇಯಸ್ಸಾಗಲಿ, ಸ್ವರ್ಣದ ಬದುಕು ನಿಮ್ಮೆಲ್ಲರದ್ದು ಆಗಲಿ ಅಂತ ಆಶಿಸಿ ಎಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯಾಗ್ತದೆ. ಹರೇ ರಾಮ. ಗೋಕರ್ಣಮಂಡಲಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ